ನಾವು ಹೋಗ್ತಾ ಇದ್ರು ಒಂದೇ ಸತಿ ದೋಣಿ ಅಲ್ಲಾಡ್ಬಿಡ್ತು. ಏನು ಅಂತ ನೋಡಿದ್ರೆ ಇಲ್ಲಿ ದೋಣಿ ಮಷೀನ್ಗೆ ಸ್ವಲ್ಪ ಕಸ ಸಿಕ್ಕಾಕೊಂಡಿತ್ತು. ಅದ್ರ ಬಗ್ಗೆ ಅವರು ಹೇಳ್ತಾರೆ. ದೋಣಿ ಸ್ವಲ್ಪ ಅಲ್ಲಾಡ್ತು, ಕಸ ಏನತ್ತಾಗ್ತು. ಅದು ಎಂತ ಸಮಸ್ಯೆ ಆಯ್ತು? ಅದೇ ಜನ ಒಟ್ಟು ಮಾಡ್ತರು, ಕಸ ಒಟ್ಟು ಮಾಡ್ತರು, ಸಿಕ್ಕು ಜಾಗನೇ ಹೊಳೆ ತಂದು ಹೊದಕ್ ಬಿಡ್ತರು. ಹೌದು. ಬರುದಿಲ್ಲ ನೀವು ಹೆದರ್ಬೇಡಿ. ಈಗ ಸ್ವಲ್ಪ ಆ ಕಡೆ ತಗೋಗ್ಬಿಡ್ಲಾ? ಹೋಗ ಬನ್ನಿ, ಹೋಗ ನೀವು ನನ್ನ ಬೆನ್ನಿಗೆ ಬನ್ನಿ. ಈಚೆಗಲ್ಲ ಬ್ರಿಡ್ಜ್? ಬ್ರಿಡ್ಜ್ ಅಲ್ಲಿ. ಅದು ಊರ ಹೆಸರು ಎಂತದ್ದು? ಅಳುಕೋಡು ಹೇಳಿ. ಅಲ್ಲಿ ಅಳುಕೂರು ಬ್ಯಾಲಿ, ಇದು ಅಳುಕೂರು, ಅದ್ರ ನಂತರ ಬ್ಯಾಲಿ. ಈಗ ಅಲ್ಲಿ ದೋಣಿ ದಾಟ ಹೋಗ್ಬೇಕಲ್ಲಿ. ಮತ್ತೆ ಯಾವ ಡೈರೆಕ್ಟ್ ದೋಣಿ? ಇದು ಯಾವ್ದು? ಐಗಳ ಕುರುವೆ ಅಲ್ಲ? ಅದು ಐಗಳ ಕುರುವೆನಾ? ಐಗಳ ಕುರುವೆ. ಇದು ಕೊಡ್ಕಣಿ. ಇದು ರೀಸೆಂಟಾಗಿ ಆಗಿರುವಂಥದ್ದು ಐಗಳ ಕುರುವೆ ಮತ್ತು ಕೊಡ್ಕಣಿಗೆ ಇರುವಂಥ ಒಂದು ಬ್ರಿಡ್ಜ್ ಇದು. ಮೊದಲೇ ಇಲ್ಲಿ ದಿನನಿತ್ಯ ಜನರು ದೋಣಿ ಮೇಲೆ ಪ್ರಯಾಣ ಮಾಡ್ತಿದ್ರು. ಮನೆ ಕಟ್ಟಲಿಕ್ಕೆ ಕಲ್ಲಾಗಲಿ, ಅವ್ರದ್ದು ದಿನಸಿ ಧಾನ್ಯ ಆಗಲಿ, ಶಾಲೆಗೆ ಹೋಗಬೇಕಾದ್ರೆ ಮಕ್ಕಳು ಕೂಡ, ಎಲ್ಲರೂ ಕೂಡ ಇಲ್ಲಿ ದೋಣಿ ಮೇಲೆ ಪ್ರಯಾಣ ಮಾಡ್ತಿದ್ರು. ಏನಾದರೂ ಪ್ರವಾಹ ಬಂದರೆ ಆ ಕಡೆಗೆ, ಈ ಕಡೆಗೆ ನೋಡಿದ್ದ ಮುಂದೆ ಬಂದ್ಕೊಂಡು ಕಾರ್ಯ ಬರೋಕಾಯ್ತು ಅಂತ ಮಾಡಿದೆ. ಅದು ನಾವು ಹೋಗ್ತಿರೋ ಜಾಗ. ಆ ಜಾಗದಲ್ಲಿ ಬಲೆಯಲ್ಲಿ ಹಾವು ಸಿಕ್ಕಾಕೊಂಡದೆ. ಅಲ್ಲಿ ಯಾವುದೇ ರಸ್ತೆ ಇಲ್ಲ. ಈ ಊರಿಗೆ ಬಂದರೂ ನಾವು ದೋಣಿ ಮೂಲಕನೇ ಆ ಕಡೆ ದಾಟಬೇಕು. ಅದು ದ್ವೀಪದಲ್ಲಿ ಒಂದು ಸೆಟ್ಲಿ ಗಜ್ನಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಬಲೆ ಹಾಕಿದ್ರು, ಆ ಬಲೆಗೆ ಹಾವು ಸಿಕ್ಕಾಕೊಂಡದೆ. ಸುಮಾರು ಎಷ್ಟು ಕಿಲೋಮೀಟರ್ ಬಂದ್ರು ನಾವೀಗ? 5 ಕಿಲೋಮೀಟರ್ ಅಲ್ಲ? ಬಲೆ ಇಲ್ಲಿ ತಂಪು ಇಲ್ಲಲ್ಲ? ಅದು ಆರಾಮದ ಏನು ತೊಂದರೆ ಇಲ್ಲ. ನೀರುಂಟಾ? ತಣ್ಣೀರು ನಿಮ್ದು? ಕುಡು ನೀರು? ಒಂದು ಚೂರು ಕೊಡಿ. ಸಾಕು ಅಷ್ಟೇ ಸಾಕು. ಕಡೆಗೆ ಇದು ಎಲ್ಲಿ ಬಿಡುದು ಈಗ ತಪ್ಪಿಸಿ? ಹಿಂಗೆ ಬಿಟ್ಟು ಬಿಡುದಲ್ಲ? ಅಲ್ಲಲ್ಲ, ಅದರದ್ದೇ ಜಾಗ ಅಲ್ಲ. ಸ್ವಲ್ಪ ಆ ಕಡೆ ತಗೊಂಡು ಬಿಟ್ಮೇಲೆ ನಿಲ್ಲುದಿಲ್ಲ, ಅದು ಓಡ್ತದೆ. ನೀವು ಪ್ರಾಣ ಉಳಿಸಿರೋದಿರುತ್ತೆ, ಅದಕ್ಕೇನು ಅದ ಅಲ್ಲ, ಉಳಿತದ. ಈಗ ಏನು ತೊಂದರೆ ಅಲ್ಲ, ಈಗ ಆರಾಮದ. ಬಲೆ ತುಂಬ್ಕೊಂಡು ಹೋಗಿ. ಹೌದು, ಮತ್ತೆ ಇಲ್ಲಿ ಪದೇ ಹಾಬಿಡಕ್ ಬರೋಕು ತ್ರಾಸಯ್ಯ. ರಾಶಿ ಹೊತ್ಬೇಕಲ್ಲ. ಈಗ ನಂಗೆ ಬರೋ ಹೊತ್ತಿಗೆ ಮತ್ತೊಂದು ಕಡೆ ಫೋನ್ ಬಂದ್ಬಿಡ್ತು, ಏನತ್ತ ಇಲ್ಲಿ ಬಂದು ಹೋಗುತ್ತಾನೆ, ಅಲ್ಲಿ ಹಾವು ಸತ್ತೋಗ್ಬಿಡ್ತದೆ 2-3 ತಾಸು ಅಂತ ಹೇಳಿ. ಅಲ್ಲಿ ತಪ್ಸಾಕ್ ಬಂದೆ ಈಗ ನಾನು ಇಲ್ಲಿ. ಅದೇ ನೀವು ಹಿಂಗೆ ಹಿಡಿದ್ರೆ ಸಾಕು. ಅದೇ ಈ ಬೆರಳು ಒಂದು ಕತ್ರಿ ಅಣ್ಣ, ನನ್ನ ಕತ್ರಿ ಕೊಡ್ತಾರಲ್ಲಿ. ಈಗ ತೊಂದರೆ ಈಗ ಸುಮಾರು ದೊಡ್ಡದು.
ಇದು ಜಾಗ ಅಂತ ಬೊಬ್ರು ದೇವ್ರಿಗೆ ಇದು ಗಡಿ ಈಚೆ ಹಾ ಅಂದ್ರೆ ಇದಕ್ಕೂ ಹೊಕ್ಕು ಬರ್ತದೆ. ಓ ಹಾ ಇಲ್ಲೆಲ್ಲ ಚಪ್ಪಲ್ ಹಾಕತ್ತಿರ್ತು. ಹಾ 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 ಅದು ಈ ಕೋಡಿ ಆಡ್ತಿರ್ಬೋದಲ್ಲ. ಓ ಹಂಗೆ ಹಾ 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 ಆ ಚಿಲ್ತಿ ದೊಡ್ಡೆಯ ಆ ಚಿಲ್ ಚಪ್ಪಲ್ ಹಾಕೊಂಡು ಹೋದ್ರೆ ಮತ್ತೇನಲ್ಲ ಅವು ಮುಂದೆ ಹೋಗುದಲ್ಲ, ಅದಕ್ಕೆ ಸಂಬಂಧಪಟ್ಟದ್ದೇ ಇದು. ಪಟ್ಟದೆ ಇಡ್ಲಲ್ಲಿ ಒಂದು ಕೋಡಿ ಬಂತು. ನಾನು ಅವಾಗ ಬ್ಯಾಗ್ ಆಗ್ತಿತ್ತು ಬರೋಕೆ 9:00 ಕಡೆಗೆ ಅವರು ಬರೋದು ಬೇಡ ಅಂದ್ರಲ್ಲ. ಫಸ್ಟ್ ಫೋನ್ ಮಾಡಿ ನೋಡಿ ಅಲ್ಲ ನಾ ಫಸ್ಟ್ 9:00 ಬರ್ತಾನಿದೆ ಕಡೆಗೆ ಅವ್ರು ಬರೋದು ಬೇಡ ಅಂದ್ರು. ಏನಾಯ್ತು ನಾನು ನನ್ನ ಕೆಲಸ ಚೇಂಜ್ ಮಾಡ್ಕೊಂಡೆ. ಇಲ್ಲ ಬಂದ್ರೆ ನಾನು ಅವಾಗ 9:30 10 ಗಂಟೆ ಒಳಗೆ ನೀವು ಹೊಳೆ ಬಿಡ್ರಿ. ಏನು ತೊಂದರೆ ಬಿತ್ತಲೆ ಅವ್ನು ಮತ್ತೆ ಬರೋದಿಲ್ಲ ನೀವು ಹೆದರ್ಬೇಡಿ. ಈಗ ಸ್ವಲ್ಪ ಆ ಕಡೆ ತಗೋಗ್ಬಿಡ್ಲಾ? ಹೋಗ ಅದು ಬನ್ನಿ ಹೋಗ, ನೀವು ನನ್ನ ಬೆನ್ನಿಗೆ ಬನ್ನಿ ಮತ್ತೆ. ಮೂರು ಗಂಟೆ ಅಲ್ಲ ಕಂಠ ಎಷ್ಟಿದ್ರು ಒಂದೇ ಹಾವಿಗೆ. ಹಾವು ಕಚ್ಚಿ ಎಷ್ಟು ವಿಷ ಬಿಡ್ತದೆ ಅದ್ರ ಮೇಲೆ ಡಿಪೆಂಡ್. ಕಂಠ ಎಷ್ಟಿದ್ರು ಒಂದೇ. ನಾಗರವೇ ಹಾಂ ಪಕ್ಕ ನಾಗರವಯ್ಯ. ನಾಗರವ ಹಾಂ ನಾಗರನೇ ನಾಗರನೇ ಅದ ಕಂಠ ನೋಡ್ರಿ ಗೊತ್ತಾಗ. ಹೋಗ್ತದೆ ಸಾಕು ಮಾಡಿದೆ. ಅದೆಲ್ಲ ಹೋಯ್ತು, ನೀರಲ್ಲಿ ಹೋಯ್ತು. ಇಲ್ಲೆಲ್ಲ ನೋಡಿ ಪ್ರತಿಯೊಂದು ಮನೆ ಎದುರಿಗೂ ಒಂದೊಂದು 2 ದೋಣಿ ಇರ್ತದೆ. ಅಂದರೆ ನಮ್ಮ ಮನೆಯಲ್ಲಿ ನೋಡಿ ಮನೆ ಅಂಗಳದಲ್ಲಿ ಹೆಂಗೆ ಬೈಕ್ ಇರ್ತದೆ, ಕಾರ್ ಇರ್ತದೆ, ಅದೇ ಥರ ಇಲ್ಲಿ ರಸ್ತೆ ಸಂಪರ್ಕ ಇಲ್ಲದೆ ಇರೋದ್ರಿಂದ ಪ್ರತಿಯೊಂದು ಮನೆ ಎದುರುಗಳನ್ನು 1 ಅಥವಾ 2 ದೋಣಿ ಇದ್ದೇ ಇರ್ತದೆ. ಇಂಥ ಲೈಫು ನಮಗೆ ಅಪರೂಪಕ್ಕೆ ಬರೋರಿಗೆ ಏನೋ ಒಂಥರ ಖುಷಿ ಅನಿಸ್ತದೆ. ಆದರೆ ಇಲ್ಲಿ ಇದ್ದವ್ರಿಗೆ ಗೊತ್ತು ಇದರ ಕಷ್ಟ ಏನಂತೇಳಿ. ನೋಡಿ ರಸ್ತೆ ಇಲ್ಲಿರೋದ್ರಿಂದ ದೋಣಿಲಿ ದನಗಳಿಗೆ ಹುಲ್ಲನ್ನು ತಗೊಂಡು ಹೋಗ್ತಾವ್ರೆ. ಎಂತಾಯ್ತು? ಹಾಂ ಅಸ ಈಗ ನಾವು ಹೋಗ್ತಾ ಇದ್ರು ಒಂದೇ ಸತಿ ದೋಣಿ ಅಲ್ಲಾಡ್ಬಿಡ್ತು. ಏನು ಅಂತ ನೋಡಿದ್ರೆ ಇಲ್ಲಿ ದೋಣಿ ಮಷೀನ್ಗೆ ಸ್ವಲ್ಪ ಕಸ ಸಿಕ್ಕಾಕೊಂಡಿತ್ತು. ಅದ್ರ ಬಗ್ಗೆ ಅವರು ಹೇಳ್ತಾರೆ, ಮಾತಾಡ್ಸುವ ಬನ್ನಿ. ಅಣ್ಣ ಈಗ ನಾವು ಹೋಗ್ಬೇಕಾದ್ರೆ ಈಗ ದೋಣಿ ಸ್ವಲ್ಪ ಅಲ್ಲಾಡ್ತು, ಕಸ ಏನೋ ತಾಕ್ತು. ಅದು ಎಂತ ಸಮಸ್ಯೆ ಆಯ್ತು? ಮಿಷನ್ಗೆ ಕೀಳತ್ತಾಗಿ ಮಿಷನ್ ಹಾಕ್ತದೆ. ಅಂದ್ರೆ ಹೊಳೆಯಲ್ಲಿ ಕಸ ಹೋಗೋದ್ರಿಂದ ಈ ತರ ಸಮಸ್ಯೆ ಆಗ್ತದೆ. ಕೀಲ ಹೋಗಿಲ್ಲ. ಹೌದೌದು. ಅದೇ ಈಗ ಜನ ಒಟ್ಟು ಮಾಡ್ತರು, ಕಸ ಒಟ್ಟು ಮಾಡ್ತರು, ಸಿಕ್ಕು ಜಾಗನೇ ಹೊಳೆ ತಂದು ಹೊದಕ್ ಬಿಡ್ತರು. ಹೌದು ಹೌದೌದು. ಹಾಗಾಗಿ ಹೌದೌದು. ನೋಡಿ ಎಲ್ಲ ಹೊಳೆಯಲ್ಲಿ ಎಲ್ಲಿ ನೋಡಿದ್ರು ಕಸನೇ. ಹಾಂ ಈ ಕಸನ ಅವರು ತಪ್ಪಿಸ್ಕೊಂಡು ಇಲ್ಲಿ ನೋಡಿ ಎಂತ ಬಿಸ್ಕಿಟ್ ಪ್ಯಾಕೆಟ್ ಈ ಥರ ಕಸನೆಲ್ಲ ತಪ್ಪಿಸ್ಕೊಂಡು ಅವರು ದೋಣಿ ಹೊಡ್ಕೊಂಡು ಹೋಗ್ಬೇಕು. ಇಲ್ಲಂತಂದರೆ ಮಷೀನಿಗೆ ಸಿಕ್ಕಾಕೊಂಡು ದೋಣಿನೇ ಕೌಂಚ್ ಬೀಳೋ ಚಾನ್ಸ್ ಇರ್ತದೆ. ನಮಗಾದ್ರೆ ಅಡ್ಡಿಲ್ಲ, ನಾವು ಈಜಾಡ್ಕೊಂಡು ಏನೋ ದಡ ಸೇರ್ತರು, ವಯಸ್ಸಾದವ್ರು ಇರ್ತರು, ಹೆಂಗಸರು ಇರ್ತರು, ಸಣ್ಣ ಮಕ್ಕಳು ಇರ್ತರು, ಪ್ರಾಣನೇ ಹೋಗುವಂಥ ಚಾನ್ಸ್ ಇರ್ತದೆ. ಹೌದೌದು. ದೋಣಿ ಒಂದ್ಸಲ ಹಿಂಗಾಯ್ತು. ಅದೇ ಹಾಂ ಹೌದೌದು. ಹಾಂ
ನಾವು ಇದೇ ಜಾಗದಿಂದ ಹೋಗಿದ್ದು, ಮತ್ತೆ ಇದೇ ಜಾಗಕ್ಕೆ ಕರ್ಕೊಂಡು ಬಂದುಬಿಟ್ರು ಅವರು. ಇದು ಹೆಗಡೆ ಮತ್ತು ನಿರ್ಜನ್ ಸೇತುವೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹಾಂ, reached.